ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ. ಈ ಕೊಲೆಯ ಹಿಂದೆ ಯಾರೆಲ್ಲ ಇದ್ದಾರೆ ಅವರನ್ನ ಅರೆಸ್ಟ್ ಮಾಡುವ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇದೆಲ್ಲದರ ನಡುವೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬಂದಂತ ಹೆಸರು ಜಗ್ಗ. ರೌಡಿ ಶೀಟರ್ ಜಗ್ಗನ ಹೆಸರು ತಳಕಾಕೊಂಡಿತ್ತು. ಆ ಜಗ್ಗ ಕೊಲೆ ಆಗೋದಕ್ಕಿಂತ ಮುಂಚಿತವಾಗಿ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದ ಅನ್ನೋ ಮಾಹಿತಿ ಕೂಡ ಇದೆ. ಈ ಜಗ್ಗ ಬೇರೆ ಯಾರು ಅಲ್ಲ, ಈತ ಭೈರತಿ ಬಸವರಾಜ್ ಅವರಿಗೆ ಪರಮ ಆಪ್ತನಾಗಿದ್ದಾನೆ ಅನ್ನೋದು ಕೂಡ ಫೋಟೋ ಸಮೇತವಾಗಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ಭೈರತಿ ಬಸವರಾಜ್ಗೂ ಈ ಕೊಲೆಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆದಾಗ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಯಾಕಂದ್ರೆ ಭೈರತಿ ಬಸವರಾಜ್ ಅವರ ಹೆಸರು ಈಗ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿದೆ. ಎಫ್ಐ ಭೈರತಿ ಬಸವರಾಜ್ ಅಂಡ್ ಅದರ್ಸ್ ಅಂತ ಇರೋದ್ರಿಂದ ಆ ಒಂದು ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇದೇ ವಿಚಾರವಾಗಿ ಭೈರತಿ ಬಸವರಾಜ್ ಅವರನ್ನ ಪ್ರಶ್ನೆ ಮಾಡಿದಾಗ ಯಾರು ಆ ಬಿಕ್ಲಾ ಶಿವ ನನಗೆ ಗೊತ್ತೇ ಇಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಭೈರತಿ ಬಸವರಾಜ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಭೈರತಿ ಬಸವರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಕ್ಲು ಶಿವ ಯಾರು, ಏನಾರೋಪ ಅಂತ ನನಗೆ ಗೊತ್ತಿಲ್ಲ. ನನ್ನನ್ನು ತೇಜೋವಧೆ ಮಾಡುವ ಕೆಲಸ ಆಗ್ತಾ ಇದೆ. ರಾಜಕೀಯ ದುರುದ್ದೇಶದಿಂದ ನನಗೆ ಮಸಿ ಬಳಿಯುವ ಕೆಲಸ ಇದಾಗಿದೆ. ಪೊಲೀಸರ ವರ್ತನೆ ಸರಿಯಿಲ್ಲ, ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಿಕ್ಲು ಶಿವ ಅವರ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಶಾಸಕರಿಂದ ಭೈರತಿ ಬಸವರಾಜ್ ಅವರ ಮೇಲೆ ಆರೋಪ ಬಂದಿದೆ. ಈ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ, ಹಾಗೇನೇ ಈ ಆರೋಪದಲ್ಲಿ ಏನಾದರೂ ಹುರುಳಿದೆಯಾ ಅಂತಕ್ಕಂಥ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಭೈರತಿ ಬಸವರಾಜ್ ಅವರು ಇದ್ದಾರೆ, ಶಾಸಕರು. ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಮ ಮೇಲೆ ಒಂದು ಗಂಭೀರವಾದಂತಹ ಒಂದು ಆರೋಪ ಬಂದಿದೆ. ಈ ಆರೋಪದ ಬಗ್ಗೆ ತಮಗೆ ಗೊತ್ತಿರುತ್ತೆ ನಿಮಗೆ, ಈ ರೌಡಿ ಶೀಟರ್ ಕೊಲೆಗಾರ ಬಗ್ಗೆ? ಇದನ್ನು ನಾನು ಸುದ್ದಿ ಮಾಧ್ಯಮದ ಮುಖ್ಯನ ನೋಡಿದೆ. ಇದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಯಾರು ರೌಡಿ ಶೀಟ್ರು, ಯಾರು ಇದು ಮಾಡಿದ್ರು, ಯಾರು ನನ್ನ ಹೆಸರು ಕೊಟ್ಟರು, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೂಡ ನನಗಿಲ್ಲ. ಹಾಗಾಗಿ ಈ ಯಾರು ಕೊಟ್ಟಿದ್ದಾರೆ, ಈ ಪೊಲೀಸ್ ಅಧಿಕಾರಿಗಳು ಕೊಡಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ನನಗೆ ಫೋನ್ ಮಾಡಿ ಏನ್ರಿ ಈ ತರ ಬಂದಿದೆ, ಏನಿದು ಕತೆ ಅಂತಂದಾದ್ರೂ ಕೇಳಬಹುದಾಗಿತ್ತು. ಯಾರು ನಮ್ಮ ವಿಚಾರನ ತಿಳಿದೆ ಇವತ್ತು ಏಕಾಏಕಿ ಈ ರೀತಿಯಾಗಿ ನನ್ನ ಮೇಲೆ ಎಲ್ಲೋ ಒಂದ್ ಕಡೆ ರಾಜಕೀಯ ದುರುದ್ದೇಶದಿಂದನೋ ಅಥವಾ ರಾಜಕೀಯವಾಗಿ ಇವನ್ನ ತೇಜೋವಧೆ ಮಾಡಬೇಕು ಅಂತ ಹೇಳಿ ಈ ರೀತಿಯಾದಂತ ಅಲಿಗೇಷನ್ ಮಾಡಿದ್ದಾರೆ. ಇದು ಎಷ್ಟು ಸತ್ಯ? ಈಗ ಯಾರು ತಪ್ಪು ಮಾಡಿದ್ರೆ ಅವರು ಉಪ್ಪಿನಿಂದವ್ರು ನೀರು ಕುಡಿಲಿ. ನನ್ನ ವಿರುದ್ಧವಾಗಿ ಈ ರೀತಿಯಾದಂತಹ ಅಪಪ್ರಚಾರಗಳು ಮಾಡೋ ಮುಖ್ಯನ ಎಲ್ಲೋ ಒಂದ್ ಕಡೆ ಗೌರವಿತವಾಗಿ ನಾನು ಶಾಸಕನಾಗಿ ಜನರ ಸೇವೆಯನ್ನು ಮಾಡ್ಕೊಂಡು ಇದ್ದೀನಿ. ನನಗೆ ಆ ಜಮೀನಿಗೆ ಯಾವ್ದು ಸಂಬಂಧ, ಆ ಜಮೀನು ಎಲ್ಲಿದೆಯೋ, ಯಾರು ಮಾಡಿದ್ರು, ಏನು ಒಂದು ಕೂಡ ನನಗೆ ಗೊತ್ತಿಲ್ಲ. ಈ ರೀತಿಯಾದಂತ ಆಪಾದನೆಗಳು ಮಾಡಿರ್ತಕ್ಕಂಥದ್ದು ನಿಜವಾಗ ಕೂಡ ಬಹಳ ನೋವಾಗ್ತಾ ಇದೆ. ನಾನು ವಿರುದ್ಧವಾಗಿ ಈ ಕಾನೂನು ಹೋರಾಟವನ್ನ ಮಾಡ್ತೀನಿ. ಕಳೆದ 4 ತಿಂಗಳಿಂದನೇ ತಮ್ಮ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥ ಒಂದು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ, ಮತ್ತೊಂದು ಕಡೆ ನಿಮ್ಮ ವ್ಯಾಪ್ತಿಯಲ್ಲೇ ಒಂದು ಠಾಣೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಅನ್ನ. ಇದು ತಮ್ಮ ಗಮನಕ್ಕೆ ಬಂದಿತ್ತು ಸರ್? ಇಂದನೇ ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಈಗ ನಿಮ್ಮ ಟಿವಿ ಮುಖೇನ ನೋಡಿದಾಗೆ ಈ ವಿಚಾರ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಇಲ್ದಿದ್ರೆ ಇದ್ರ ಬಗ್ಗೆ ನನಗೆ ಏನು ಮಾಹಿತಿನೂ ಇಲ್ಲ, ಯಾವುದು ಇಲ್ಲ. ಈಗ ಏನಾದ್ರೂ ಗೊತ್ತಿದ್ರೆ ತಾನ ನಾವು ಏನಾದ್ರೂ ಸಂಪರ್ಕ ಮಾಡಿ ಯಾರಿಗಾದ್ರೂ ಏನಾದ್ರೂ ಮಾತಾಡ್ಲಿಕ್ಕೆ ಏನಾದ್ರೂ ಪ್ರಯತ್ನ ಮಾಡಬಹುದಾಗಿತ್ತು. ಇದ್ರ ವಿಚಾರನೇ ಗೊತ್ತಿಲ್ಲ, ಇದ್ರದ್ದು ಯಾರು ಏನು ಎತ್ತನ್ನೇ ಗೊತ್ತಿಲ್ಲದಿದ್ದಂಗೆ ನಾನು ಯಾವ ರೀತಿಯಾಗಿ ನಾನು ಇದನ್ನ ಪ್ರತಿಕ್ರಿಯೆ ಕೊಡೋದು, ಯಾವ ರೀತಿಯಾಗಿ ಅವ್ರನ್ನ ಸಂಪರ್ಕ ಮಾಡೋದು, ಇದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ. ಯಾರು ಮಾಡಿದ್ದಾರೆ, ಯಾರು ರೌಡಿ ಸೀಟ್ರು, ಯಾರು ಇವ್ರು ಮಾಡಿದ್ರು, ಏನು ಮಾಹಿತಿ ಇಲ್ಲ. ಸುಮ್ಮನೆ ಎಲ್ಲ ಒಂದ್ ಕಡೆ ನಮ್ಮ ಮೇಲೆ ತೇಜೋವಧೆ ಮಾಡಂತ ಕೆಲಸ ಇವತ್ತು ಟಿವಿಗಳಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ ಕೂಡ ಬಹಳ ನೋವಾಗ್ತದೆ. ನಾನು ಒಬ್ಬ ಗೌರವಿತ ಶಾಸಕನಾಗಿ ಗೌರವಿತವಾಗಿ ಜನರ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥವನು. ಈ ರೀತಿಯಾದಂತಹ ಇದಾದಾಗ ಎಲ್ಲ ಒಂದ್ ಕಡೆ ಮನಸ್ಸಿಗೆ ನೋವಾಗ್ತದೆ. ಅದಕ್ಕೆ ಹೇಳಿದ್ ನಾನು ಇದ್ರ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮಾಡ್ತೇನೆ. ಯಾರು ಅಧಿಕಾರಿಗಳಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು, ಅವರು ಕೂಡ ನನ್ನ ಗಮನಕ್ಕೆ ತರಬೇಕಾಗಿತ್ತು. ಯಾಕೆ ಅವ್ರು ನನ್ನ ಗಮನಕ್ಕೆ ತರ್ದಿರ ಈ ರೀತಿಯಾಗಿ ನನ್ನ ಮೇಲೆ ಎಫ್ಐಆರ್ ಇನ್ನೊಂದು ಮತ್ತೊಂದು ಮಾಡಿದ್ದಾರೆ? ಇದು ಎಲ್ಲ ಒಂದ್ ಕಡೆ ರಾಜಕೀಯ ದುರುದ್ದೇಶ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಇವತ್ತು ನಾನು ನನ್ನ ಪಕ್ಷದಲ್ಲಿ ಒಬ್ಬ ಗೌರವಿತವಾಗಿ ಶಾಸಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಮಗೆ ಮಸಿ ಬಳಿಯಬೇಕು ಅಂತ ಹೇಳಿ ಈ ರೀತಿಯಾದಂತಹ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಬಿದರನಹಳ್ಳಿಯಲ್ಲಿ ಒಂದು ಪ್ರಾಪರ್ಟಿ ವಿಚಾರವಾಗಿ ಗಲಾಟೆ ಆಗಿದೆ ಅಂತಕ್ಕಂಥದ್ದು. ನನ್ನ ವ್ಯಾಪ್ತಿ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ. ಬಿದರಳ್ಳಿ ಅಂತ ಯಾವ್ದು ಬರ್ತದೆ ಅದು ಮಾದೇಪುರ ವಿಧಾನಸಭಾ ಕ್ಷೇತ್ರ. ಅಲ್ಲಿಗೂ ನನಗೆ ಯಾವುದೇ ಸಂಬಂಧನೇ ಇಲ್ಲ. ಎಲ್ಲೊಂದ್ ಕಡೆ ರಾಜಕೀಯ ಹಸ್ತಕ್ಷೇಪ ಕೂಡ ಇರಬಹುದು, ಈ ರೀತಿಯಾಗಿ ಎತ್ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಕರಣ ಯಾವ ಒಂದು ಹಂತ ತಲುಪುತ್ತೆ, ಜೊತೆಗೆ ಭೈರತಿ ಬಸವರಾಜ್ ಅವರು ಯಾರದಿಂದ ಮುಕ್ತರಾಗ್ತಾರ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ.
ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ. ಈ ಕೊಲೆಯ ಹಿಂದೆ ಯಾರೆಲ್ಲ ಇದ್ದಾರೆ ಅವರನ್ನ ಅರೆಸ್ಟ್ ಮಾಡುವ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇದೆಲ್ಲದರ ನಡುವೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬಂದಂತ ಹೆಸರು ಜಗ್ಗ. ರೌಡಿ ಶೀಟರ್ ಜಗ್ಗನ ಹೆಸರು ತಳಕಾಕೊಂಡಿತ್ತು. ಆ ಜಗ್ಗ ಕೊಲೆ ಆಗೋದಕ್ಕಿಂತ ಮುಂಚಿತವಾಗಿ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದ ಅನ್ನೋ ಮಾಹಿತಿ ಕೂಡ ಇದೆ. ಈ ಜಗ್ಗ ಬೇರೆ ಯಾರು ಅಲ್ಲ, ಈತ ಭೈರತಿ ಬಸವರಾಜ್ ಅವರಿಗೆ ಪರಮ ಆಪ್ತನಾಗಿದ್ದಾನೆ ಅನ್ನೋದು ಕೂಡ ಫೋಟೋ ಸಮೇತವಾಗಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ಭೈರತಿ ಬಸವರಾಜ್ಗೂ ಈ ಕೊಲೆಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆದಾಗ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಯಾಕಂದ್ರೆ ಭೈರತಿ ಬಸವರಾಜ್ ಅವರ ಹೆಸರು ಈಗ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿದೆ. ಎಫ್ಐ ಭೈರತಿ ಬಸವರಾಜ್ ಅಂಡ್ ಅದರ್ಸ್ ಅಂತ ಇರೋದ್ರಿಂದ ಆ ಒಂದು ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇದೇ ವಿಚಾರವಾಗಿ ಭೈರತಿ ಬಸವರಾಜ್ ಅವರನ್ನ ಪ್ರಶ್ನೆ ಮಾಡಿದಾಗ ಯಾರು ಆ ಬಿಕ್ಲಾ ಶಿವ ನನಗೆ ಗೊತ್ತೇ ಇಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಭೈರತಿ ಬಸವರಾಜ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಭೈರತಿ ಬಸವರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಕ್ಲು ಶಿವ ಯಾರು, ಏನಾರೋಪ ಅಂತ ನನಗೆ ಗೊತ್ತಿಲ್ಲ. ನನ್ನನ್ನು ತೇಜೋವಧೆ ಮಾಡುವ ಕೆಲಸ ಆಗ್ತಾ ಇದೆ. ರಾಜಕೀಯ ದುರುದ್ದೇಶದಿಂದ ನನಗೆ ಮಸಿ ಬಳಿಯುವ ಕೆಲಸ ಇದಾಗಿದೆ. ಪೊಲೀಸರ ವರ್ತನೆ ಸರಿಯಿಲ್ಲ, ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಿಕ್ಲು ಶಿವ ಅವರ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಶಾಸಕರಿಂದ ಭೈರತಿ ಬಸವರಾಜ್ ಅವರ ಮೇಲೆ ಆರೋಪ ಬಂದಿದೆ. ಈ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ, ಹಾಗೇನೇ ಈ ಆರೋಪದಲ್ಲಿ ಏನಾದರೂ ಹುರುಳಿದೆಯಾ ಅಂತಕ್ಕಂಥ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಭೈರತಿ ಬಸವರಾಜ್ ಅವರು ಇದ್ದಾರೆ ಶಾಸಕರು, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಮ ಮೇಲೆ ಒಂದು ಗಂಭೀರವಾದಂತ ಒಂದು ಆರೋಪ ಬಂದಿದೆ. ಈ ಆರೋಪದ ಬಗ್ಗೆ ತಮಗೆ ಗೊತ್ತಿರುತ್ತೆ ನಿಮಗೆ, ಈ ರೌಡಿ ಶೀಟರ್ ಕೊಲೆ ಬಗ್ಗೆ? ಇದನ್ನು ನಾನು ಸುದ್ದಿ ಮಾಧ್ಯಮದ ಮುಖ್ಯನ ನೋಡಿದೆ. ಇದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಯಾರು ರೌಡಿ ಶೀಟ್ರು, ಯಾರು ಇದು ಮಾಡಿದ್ರು, ಯಾರು ನನ್ನ ಹೆಸರು ಕೊಟ್ಟರು, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೂಡ ನನಗಿಲ್ಲ. ಹಾಗಾಗಿ ಈ ಯಾರು ಕೊಟ್ಟಿದ್ದಾರೆ, ಈ ಪೊಲೀಸ್ ಅಧಿಕಾರಿಗಳು ಕೊಡಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ನನಗೆ ಫೋನ್ ಮಾಡಿ ಏನ್ರಿ ಈ ತರ ಬಂದಿದೆ, ಏನಿದು ಕತೆ ಅಂತಂದಾದ್ರೂ ಕೇಳಬಹುದಾಗಿತ್ತು. ಯಾರು ನಮ್ಮ ವಿಚಾರನ ತಿಳಿದೆ ಇವತ್ತು ಏಕಾಏಕಿ ಈ ರೀತಿಯಾಗಿ ನನ್ನ ಮೇಲೆ ಎಲ್ಲೋ ಒಂದ್ ಕಡೆ ರಾಜಕೀಯ ದುರುದ್ದೇಶದಿಂದನೋ ಅಥವಾ ರಾಜಕೀಯವಾಗಿ ಇವನ್ನ ತೇಜೋವಧೆ ಮಾಡಬೇಕು ಅಂತ ಹೇಳಿ ಈ ರೀತಿಯಾದಂತ ಅಲಿಗೇಷನ್ ಮಾಡಿದ್ದಾರೆ. ಇದು ಎಷ್ಟು ಸತ್ಯ? ಈಗ ಯಾರು ತಪ್ಪು ಮಾಡಿದ್ರೆ ಅವರು ಉಪ್ಪಿನಿಂದ ನೀರು ಕುಡಿಲಿ. ನನ್ನ ವಿರುದ್ಧವಾಗಿ ಈ ರೀತಿಯಾದಂತ ಅಪಪ್ರಚಾರಗಳು ಮಾಡೋ ಮುಖ್ಯನ ಎಲ್ಲೋ ಒಂದ್ ಕಡೆ ಗೌರವಿತವಾಗಿ ನಾನು ಶಾಸಕನಾಗಿ ಜನರ ಸೇವೆಯನ್ನು ಮಾಡ್ಕೊಂಡು ಇದ್ದೀನಿ. ನನಗೆ ಆ ಜಮೀನಿಗೆ ಯಾವ್ದು ಸಂಬಂಧ, ಆ ಜಮೀನು ಎಲ್ಲಿದೆಯೋ, ಯಾರು ಮಾಡಿದ್ರು, ಏನು ಒಂದು ಕೂಡ ನನಗೆ ಗೊತ್ತಿಲ್ಲ. ಈ ರೀತಿಯಾದಂತ ಆಪಾದನೆಗಳು ಮಾಡಿರ್ತಕ್ಕಂಥದ್ದು ನಿಜವಾಗ ಕೂಡ ಬಹಳ ನೋವಾಗ್ತದೆ. ನಾನು ವಿರುದ್ಧವಾಗಿ ಕಾನೂನು ಹೋರಾಟವನ್ನ ಮಾಡ್ತೀನಿ. ಕಳೆದ 4 ತಿಂಗಳಿಂದನೇ ತಮ್ಮ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥ ಒಂದು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ, ಮತ್ತೊಂದು ಕಡೆ ನಿಮ್ಮ ವ್ಯಾಪ್ತಿಯಲ್ಲೇ ಇರುವಂತಹ ಠಾಣೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಅನ್ನ. ಇದು ತಮ್ಮ ಗಮನಕ್ಕೆ ಬಂದಿತ್ತು ಸರ್? ಇಂದನೇ ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಈಗ ನಿಮ್ಮ ಟಿವಿ ಮುಖೇನ ನೋಡಿದಾಗೆ ಈ ವಿಚಾರ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಇಲ್ದಿದ್ರೆ ಇದ್ರ ಬಗ್ಗೆ ನನಗೆ ಏನು ಮಾಹಿತಿನೂ ಇಲ್ಲ, ಯಾವುದು ಇಲ್ಲ. ಈಗ ಏನಾದ್ರೂ ಗೊತ್ತಿದ್ರೆ ತಾನ ನಾವು ಏನಾದ್ರೂ ಸಂಪರ್ಕ ಮಾಡಿ ಯಾರಿಗಾದ್ರೂ ಏನಾದ್ರೂ ಮಾತಾಡ್ಲಿಕ್ಕೆ ಏನಾದ್ರೂ ಪ್ರಯತ್ನ ಮಾಡಬಹುದಾಗಿತ್ತು. ಇದ್ರ ವಿಚಾರನೇ ಗೊತ್ತಿಲ್ಲ, ಇದ್ರದ್ದು ಯಾರು ಏನು ಎತ್ತನ್ನೇ ಗೊತ್ತಿಲ್ಲದಿದ್ದಾಗೆ ನಾನು ಯಾವ ರೀತಿಯಾಗಿ ನಾನು ಇದನ್ನ ಪ್ರತಿಕ್ರಿಯೆ ಕೊಡೋದು?